ಪಬ್ಲಿಸಿಟಿಯ ಆಸೆಗೆ ಬಿದ್ದು ಮೂಕ ಸನ್ನೆಯಲ್ಲಿ ಅವಹೇಳನ ಮಾಡಿರೋರನ್ನ ಪೊಲೀಸರು ಬಂಧಿಸಿದ್ದಾರೆ. ರೇಡಿಯೋ ಜಾಕಿ ಸೇರಿ ಇಬ್ಬರು ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರಾಜಕಾರಣಿಗಳನ್ನ ಅಣಕಿಸೋ ಬರದಲ್ಲಿ ಅವಹೇಳನ ಮಾಡಿದ್ದಾರೆ. ರೋಹನ್ ಕಾರಿಯಪ್ಪ ಮತ್ತು ಶರವಣ ಭಟ್ಟಾಚಾರ್ಯ ಅರೆಸ್ಟ್ ಆಗಿರುವ ಆರೋಪಿಗಳಾಗಿದ್ದಾರೆ. ಸನ್ನೆ ಭಾಷೆಯನ್ನ ಇವರು ತಮ್ಮ ಜನಪ್ರಿಯತೆಗೆ ಬಳಸಿಕೊಂಡಿದ್ದಾರೆ. ರೋಹನ್ ಕಾರಿಯಪ್ಪ ಮತ್ತು ಶರವಣ ಭಟ್ಟಾಚಾರ್ಯ ಅಂದ್ರೆ ಮೂಕ ಸನ್ನೆಯನ್ನ ಕೀಳು ಮಟ್ಟದಲ್ಲಿ ಅವಹೇಳನ ಮಾಡಿ ಇವರು ರೀಲ್ಸ್ ಅನ್ನ ಮಾಡಿದ್ದಾರೆ. ಹಿಂದಿಯಲ್ಲಿ ರೋಹನ್ ರಾಜಕೀಯದ ಬಗ್ಗೆ ಮಾತನಾಡಿದ್ದಾನೆ, ಇನ್ನು ಶರವಣ ಅದನ್ನ ಮೂಕ ಸನ್ನೆಯಲ್ಲಿ ಅವಹೇಳನ ಮಾಡಿದ್ದಾನೆ. ದುರಂತ ಅಂದ್ರೆ ಈ ಶರವಣ ಮೂಕ ಸನ್ನೆಯನ್ನ ಕಲಿತವನಾಗಿದ್ದಾನಂತೆ. ತಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಈ ವಿಡಿಯೋವನ್ನ ಮಾಡಿದ್ದಾರೆ ಇಬ್ರು ಕೂಡ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಹಲವು ಸಂಘಟನೆಗಳು ದೆಹಲಿಯಲ್ಲಿ ದೂರನ್ನ ನೀಡಿದ್ರು. ಇನ್ನು ಆರೋಪಿಗಳು ಬೆಂಗಳೂರಿನವರು ಅಂತ ಗೊತ್ತಾಗಿ ಕಮಿಷನರ್ಗೆ ದೂರು ಸಲ್ಲಿಸಲಾಗಿತ್ತು. ಈ ಸಂಬಂಧ ಸೈಬರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಸದ್ಯ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಪಬ್ಲಿಸಿಟಿ ಆಸೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಫುಲ್ ವೈರಲ್ ಆಗಬೇಕು, ಟ್ರೆಂಡ್ ಆಗಬೇಕು ಅನ್ನೋ ಆಸೆಗೆ ಬಿದ್ದು ಮೂಕ ಸನ್ನೆಯಲ್ಲಿ ಇವರು ಅವಹೇಳನವನ್ನ ಮಾಡಿದ್ದಾರೆ. ಸದ್ಯ ಇಬ್ಬರು ಕೂಡ ಈಗ ಬಂಧಿತರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಮಧು, ಈಗಾಗಲೇ ಅನೇಕ ಮಂದಿಯ ನಾವು ನೋಡ್ತಾ ಇರ್ತೀವಿ. ರಾತ್ರೋರಾತ್ರಿ ಸೆಲೆಬ್ರಿಟಿಗಳಾಗ್ಬೇಕು, ಪ್ರಚಾರ ಪಡಿಬೇಕು ಅಂತ ಕೆಲವರು ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗೆ ಇವ್ರಿಗೆಲ್ಲ ವೈರಲ್ ಆಗೋದಕ್ಕೆ ಇರುವಂತಹ ಒಂದೇ ಒಂದು ವೇದಿಕೆ ಅಂದ್ರೆ ಅದು ಇನ್ಸ್ಟಾಗ್ರಾಮ್. ಇನ್ನು ಇನ್ಸ್ಟಾಗ್ರಾಮ್ ಅವರವರ ವೈಯಕ್ತಿಕ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಬೇರೆಯವರ ತಂಟೆಗೂ ಹೋಗಿ ಬೇರೆಯವರನ್ನ ಹೀಯಾಳಿಸೋದಾಗಿರ್ಬೋದು, ಅವರ ಒಂದು ಭಾಷೆಯನ್ನ ಕೂಡ ಇವರು ಇಷ್ಟೊಂದು ಕೀಳು ಮಟ್ಟದಲ್ಲಿ ಬಿಂಬಿಸೋದಕ್ಕೆ ಹೋಗ್ತಾರೆ ಅಂತ ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇನ್ನು ಇವರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ವೈರಲ್ ಆಗಿ ಜನಪ್ರಿಯತೆಯನ್ನ ಗಳಿಸೋದಕ್ಕೋಸ್ಕರ ಒಂದು ಸಮುದಾಯವನ್ನ ಅವಹೇಳನ ಮಾಡಿರುವಂತದ್ದು. ಈ ರೀತಿ ಅವಹೇಳನ ಮಾಡಿರೋದು ಅವಿದ್ಯಾವಂತರಂತೂ ಅಲ್ಲ, ತುಂಬಾ ಬುದ್ಧಿವಂತರು. ಬದಲಿಗೆ ರೇಡಿಯೋದಲ್ಲಿ ಕೆಲಸ ಮಾಡುವ ವಿದ್ಯಾವಂತ ಯುವಕ ಮತ್ತು ಆತನ ಸ್ನೇಹಿತ ಅನ್ನೋದಲ್ಲಿ ಗಮನಿಸಬೇಕಾದ ಸಂಗತಿ. ರಾಜಕಾರಣಿಗಳನ್ನ ಅಣಕಿಸುವ ಬರದಲ್ಲಿ ಮಾತು ಬಾರದ ಈ ಮೂಗರ ಬಳಸುವಂತಹ ಭಾಷೆ ಏನಿದೆ, ಆ ಸನ್ನೆ ಭಾಷೆಯನ್ನ ತಮ್ಮ ಜನಪ್ರಿಯತೆಗೆ ಬಳಸ್ಕೊಂಡು ಈಗ ಜೈಲು ಸೇರುವಂತಾಗಿರುವಂತದ್ದು. ಇವರ ಹೆಸರು ಬಂದು ರೋಹನ್ ಕಾರಿಯಪ್ಪ ಮತ್ತು ಶರವಣ ಭಟ್ಟಾಚಾರ್ಯ. ಇನ್ನು ಮೂಗರ ಸನ್ನೆಯನ್ನ ತುಂಬಾ ಕೀಳು ಮಟ್ಟದಲ್ಲಿ ಅವಹೇಳನ ಮಾಡಿ ರೀಲ್ಸ್ ಅನ್ನು ಕೂಡ ಮಾಡಿರ್ತಾರೆ. ಹಿಂದಿನ ರೋಹನ್ ರಾಜಕೀಯದ ಬಗ್ಗೆ ಹಿಂದಿಯಲ್ಲಿ ರೋಹನ್ ರಾಜಕೀಯದ ಬಗ್ಗೆ ಮಾತನಾಡಿದ್ರೆ, ಈ ಶರವಣ ಅದನ್ನ ಮೂಕ ಸನ್ನೆಯಲ್ಲಿ ಅವಹೇಳನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಈ ಶರವಣ ಮೂಕ ಸನ್ನೆಯನ್ನ ಕಂಪ್ಲೀಟ್ ಆಗಿ ಕಲ್ತವನಾಗಿರ್ತಾನೆ. ಇಂತಹ ಈ ಅವಾಚ್ಯವಾಗಿ ಮತ್ತು ನಿಂದನಾತ್ಮಕವಾಗಿ ಮಾಡೋದು ತಪ್ಪು ಅಂತ ಗೊತ್ತಿದ್ರು ಕೂಡ ವಿಡಿಯೋವನ್ನ ಮಾಡಿರುವಂತದ್ದು. ಇನ್ನು ಈ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ಈ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಕೂಡ ಆಗುತ್ತೆ. ಹಲವು ಸಂಘಟನೆಗಳನ್ನ ಇದನ್ನ ಕೂಡ ನೋಡಿ ರೊಚ್ಚಿಗೆದ್ದಿರುತ್ತೆ. ದೆಹಲಿಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುತ್ತೆ. ಇನ್ನು ಇವರು ಇಬ್ರು ಬೆಂಗಳೂರಿನವರು ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಕಂಪ್ಲೇಂಟ್ ಕೂಡ ಬಂದಿರುತ್ತೆ. ಹೀಗಾಗಿ ಕೇಂದ್ರ ಸೈಬರ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡು ಇಬ್ಬರನ್ನು ಕೂಡ ಈಗ ಬಂಧಿಸಿದ್ದಾರೆ. ಇವ್ರ ಮೇಲೆ ವಿಶೇಷ ಚೇತನರು ಸಿಡಿದೇಳ್ತಾ ಇದ್ದಂತೆ ಈ ವಿಡಿಯೋವನ್ನು ಕೂಡ ಇವರು ಡಿಲೀಟ್ ಮಾಡಿ ಅಪಾಲಜಿಯನ್ನು ಕೂಡ ಕೇಳಿದ್ರಂತೆ. ಆದ್ರೆ ಅಪಾಲಜಿ ಕೇಳೋಕ್ಕೂ ಮುಂಚೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಅದರ ಮುಖಾಂತರ ವೈರಲ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು ಇವರಿಬ್ರು ಈ ವಿಡಿಯೋವನ್ನ ಮಾಡಿರುವಂತದ್ದು. ಕೆಲವೊಂದು ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳು, ಒಳ್ಳೊಳ್ಳೆ ಕಲಾಕಾರರನ್ನು ಕೂಡ ನೋಡಿರ್ತೀವಿ. ಆದ್ರೆ ಈ ರೀತಿಯಾಗಿ ಒಬ್ಬರ ಒಂದು ಭಾಷೆಯನ್ನ, ಸನ್ನೆ ಭಾಷೆಯನ್ನ ಕೆಟ್ಟದಾಗಿ ಬಿಂಬಿಸಿ ಅದರ ಮುಖಾಂತರ ಪ್ರಚಾರ ಪಡೆಯುವಂತಹ ಗೇಳಿಗೆ ಹೋದಂತವ್ರು ಈಗ ಜೈಲ್ ಪಾಲಾಗಿದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ಇವರ ವಿಚಾರಣೆಯನ್ನ ನಡೆಸಿ ಬೆಂಡೆತ್ತುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಬೇಕು, ಆ ಖ್ಯಾತಿಯನ್ನ ಗಳಿಸಬೇಕು ಅಂತ ಹೇಳಿ ಇತರರ ಮನಸ್ಸಿಗೆ ನೋವು ತರುವಂತಹ ಮತ್ತು ಇತರರ ಒಂದು ಭಾಷೆಗೆ ಒಂದು ಅವಮಾನ ಮಾಡುವಂತಹ ರೀತಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅಂತವ್ರ ವಿರುದ್ಧವಾಗಿ ಇದೇ ರೀತಿಯಾದಂತಹ ಕ್ರಮ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಈ ಇಬ್ಬರು ಆರೋಪಿಗಳು ರೋಹನ್ ಮತ್ತು ಶರವಣ ಏನಿದ್ದಾರೆ, ಇವರನ್ನ ಕರೆತಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಮಧು.
ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.